ದಾಖಲೆ ಸಮೇತ ಪ್ರೂವ್ ಮಾಡ್ತೇನೆ. ರೂಲ್ ಔಟ್ ಮಾಡ್ತಾ ಇಲ್ಲ, ಪರಿಶೀಲನೆ ಮಾಡ್ತೇವೆ. ಸರ್ಕಾರ ತಪ್ಪು ಮಾಡಿ ಎಷ್ಟು ಜನಕ್ಕೆ ಹಿಂಸೆ ಆಗಿದೆ. 1872ರಿಂದ ಸುಮಾರು 135 ವರ್ಷಗಳ ಕಾಲ ಎಲ್ಲವನ್ನು ನಾನು ಬಿಚ್ಚಿಡ್ತೇನೆ. ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿಕೊಳ್ಳೋದಕ್ಕೆ ಇಷ್ಟ ತೊಂದರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ. ಇದೇನೋ ತೊಂದರೆ ಕೊಡ್ತಾ ಇಲ್ಲ, ಕಣ್ಣಲ್ಲಿ ರಕ್ತ ಬರಿಸ್ತಾ ಇದ್ದಾರೆ. ಮತ್ತು ಅನಧಿಕೃತ ಅಧಿಭೋಗಕ್ಕಾಗಿ ಕಂದಾಯ ಅಧಿನಿಯಮದಡಿ ದಂಡ ವಿಧಿಸುವ ಬಗ್ಗೆ ಹಾಗೂ ಅನಧಿಕೃತವಾಗಿ ಕೆರೆಗೆ ಸಂಪರ್ಕಿಸುವ ಸರವುಗಳನ್ನು ಅಂದರೆ ಕೆರೆಗಳನ್ನು ಅನಧಿಕೃತವಾಗಿ ಅಭಿವೃದ್ಧಿಪಡಿಸಿ ಮೂಲ ಸ್ವರೂಪವನ್ನು ನಾಶಪಡಿಸಿರುವುದಕ್ಕೆ ಸದರಿಯವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವ ಬಗ್ಗೆ, ಅದೇ ರೀತಿ ಸರ್ಕಾರಿ ಭೂಮಿಯನ್ನು ರಕ್ಷಿಸಲು ವಿಫಲರಾದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ವರದಿಯನ್ನು ನೀಡಿ ಅಂತ ಕಾನೂನು ಇಲಾಖೆಯವರು ನಮಗೆ ವಾಪಸ್ ಹಾಕಿದ್ದಾರೆ. ಮುಗಿಸ್ರಿ ಅಧ್ಯಕ್ಷರೇ, ನೋಡಿ ಈ ಸದನದಲ್ಲಿ ದಲಿತ ಶಾಸಕ ಮಾತಾಡ ಕೂಡ ಬಿಡೋದಿಲ್ಲ. ಈ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಒಬ್ಬ ದಲಿತ ಶಾಸಕ ಮಾತಾಡಕ್ಕೂ ಅಡ್ಡಿಪಡಿಸ್ತಾರೆ. ಅದಲ್ಲ ಪ್ರಶ್ನೆ. ಇನ್ನೇನು ಸಂಬಂಧಪಟ್ಟ ಗಣೇಶ ಚತುರ್ಥಿಯ ಶುಭಾಶಯಗಳು. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ನನ್ನ ತಾಲೂಕಲ್ಲಿ ಯಾವುದೇ ಇಂಡಸ್ಟ್ರಿಗಳು, ಯಾವುದೇ ಬಡವರು ಕೆಲಸ ಮಾಡ್ತಕ್ಕಂಥ ಸಮಸ್ಯೆಗಳು ಯಾವುದೂ ಇಲ್ಲ ಅಧ್ಯಕ್ಷರೇ. ಈ ಸಮಯದಲ್ಲಿ ನಾನು ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಅನ್ನೋ ಸಂಸ್ಥೆಯನ್ನು ಭೇಟಿ ಮಾಡಿ ನನ್ನ ಭಾಗದಲ್ಲಿ ಯಾವುದಾದ್ರೂ ಕೂಡ 1,000 ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ದೆ ಅಧ್ಯಕ್ಷರೇ. ಅದರ ಮನವಿ ಮೇರೆಗೆ ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಇಂಡಿಯಾ ಲಿಮಿಟೆಡ್ ಅವರು ನನ್ನ ಬಂಗಾರಪೇಟೆ ತಾಲೂಕಿನ ಒಗ್ಗೈನದಿನೆ, ಸಿದ್ದನಹಳ್ಳಿ, ಪಾಕರಹಳ್ಳಿ ಮತ್ತು ಕೃಷ್ಣಾಪುರ ದಿನ್ನೆ ಈ 4 ಗ್ರಾಮಗಳ ಸುಮಾರು 250 ಎಕರೆ ಜಮೀನಿನಲ್ಲಿ 18 ಹೋಲ್ಗಳ ಗಾಲ್ಪನ್ನು ಇವರು ತಯಾರು ಮಾಡಿ ಸುಮಾರು 12-13 ವರ್ಷಗಳ ಹಿಂದೆ ಗಾಲ್ಪನ್ನು ಮಾಡಿ ನನ್ನ ಭಾಗದ 1,000 ಜನರಿಗೆ ಇವತ್ತು ಕೆಲಸವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಜಮೀನುಗಳ ಮಧ್ಯೆ ಒಗ್ಗೈನದಿನ್ನೆ ಗ್ರಾಮದಲ್ಲಿ ಸಂಪೂರ್ಣ ಗ್ರಾಮ ಕಾನ್ವೆಂಟ್ ಗ್ರೂಪ್ನವ್ರದ್ದೇ. ಆ ಮಧ್ಯದಲ್ಲಿ ಪಹಣಿ ಕಾಪಿಗಳಲ್ಲಿ 1942ರಲ್ಲಿ 2 ಎಕರೆ 32 ಗುಂಟೆ, 1909ರಲ್ಲಿ 21 ಗುಂಟೆ, 47ರಲ್ಲಿ 1 ಎಕರೆ ಮತ್ತು ಇದರ ಒಳಗಡೆ ಬರ್ತಕ್ಕಂಥ 98ರಲ್ಲಿ 1 ಎಕರೆ 23 ಗುಂಟೆ, ಒಟ್ಟು 6 ಎಕರೆ 9 ಗುಂಟೆ. ನಾವು ಇದನ್ನು ಖರಾಬ್ ಬಿ ಅಂತೀವಿ ಅಧ್ಯಕ್ಷರೇ. ಖರಾಬ್ ಬಿ ಅಂದರೆ ಆ ವ್ಯವಸಾಯ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಖರಾಬು ಅಂತ ನಾವು ಹೇಳ್ತೀವಿ ಅಧ್ಯಕ್ಷರೇ. ಇದನ್ನು ಈ ಪಾಣಿದಿರ್ತದೆ. ಈ RTI ಕಾರ್ಯಕರ್ತರು, ಅನೇಕ ಸಂಘ ಸಂಸ್ಥೆಗಳವರು, ರೈತ ಸಂಘ ಪ್ರತಿನಿತ್ಯ ಅಧ್ಯಕ್ಷ ಅರ್ಜಿ ಹಾಕ್ತಾ ಇರ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ನವರು ಖರಾಬನ್ನು ಸೇರಿಸ್ಕೊಂಡು ಗಾಲ್ಫ್ ಮಾಡಿಬಿಟ್ಟಿದ್ದಾರೆ ಅಂತ. ಇದೇನಾಗ್ತದೆ, ಅದು ಇಂಟರ್ನ್ಯಾಷನಲ್ ಗಾಲ್ಫ್ ಅಧ್ಯಕ್ಷರೇ. ಇವರು ಇಲ್ಲಿ ಈ ಥರ ಅಪ್ರಚಾರ ಮಾಡೋದ್ರಿಂದ ಅದು ಮೀಡಿಯಾಗಳಲ್ಲಿ ಬಂದು ಬಹುಶಃ ಕಾನ್ಫಿಡೆಂಟ್ ಗ್ರೂಪ್ನವರಿಗೆ ಭಾಳಷ್ಟು ಮುಜುಗರ, ವ್ಯಾಪಾರಕ್ಕೆ ತೊಂದರೆ ಕೂಡ ಆಗ್ತದೆ ಅಧ್ಯಕ್ಷರೇ. ಈ ಸಮಯದಲ್ಲಿ ಅವರು ನಾನು ಸ್ಥಳೀಯ ಶಾಸಕರನ್ನ ಅದನ್ನು ಅಪ್ರೋಚ್ ಮಾಡಿದರು. ನಾನು ಹಿಂದೆ ಗೌರವಾನ್ವಿತ ಕಾಗೋಡು ತಿಮ್ಮಪ್ಪ ಸಾಹೇಬರು ಮಂತ್ರಿಗಳಾಗಿದ್ದಾಗ ಅವರನ್ನು ಭೇಟಿ ಮಾಡಿದ ಅಧ್ಯಕ್ಷರೇ. ಅಂದಿನ ದಿನಮಾನಗಳಲ್ಲಿ ಖರಾಬ್ ಜಮೀನನ್ನು ಲೀಸ್ಗೆ ಕೊಡಲಿಕ್ಕೆ ಅವಕಾಶ ಇತ್ತು. ಆವತ್ತವರು ಅರ್ಜಿ ಹಾಕ್ಕೊಳ್ತಾರೆ ಲೀಸ್ ಕೊಡಿ ಅಂತ. ಆ ಅರ್ಜಿ ಹಾಕ್ಕೊಂಡ್ಮೇಲೆ ಸುಮಾರು ಡೆಪ್ಯೂಟಿ ಕಮಿಷನರಿಂದ 4-5 ಬಾರಿ ತರಿಸ್ಕೊಳ್ತಾರೆ ಅಧ್ಯಕ್ಷರೇ. ಇದಾದ ಮೇಲೆ ನಮ್ಮ ಸರ್ಕಾರದಲ್ಲೇ ಒಂದು ಕಾನೂನು ಮಾಡಿದರು. ಏನು, ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ ನಿಯಮ 1969ರ ನಿಯಮಗಳಿಗೆ RD ಸಂಖ್ಯೆ 9 LGP 2015
ಬೆಂಗಳೂರು ದಿನಾಂಕ 9/6/2015 ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ 69ರ ನಿಯಮ 22ಕ್ಕೆ ತಿದ್ದುಪಡಿ ತಂದು 22(a)(7) ತಂದು ಇದೇನು ಅಧ್ಯಕ್ಷ ಅಂದರೆ ಇದರಲ್ಲಿ ಯಾವ ಜಮೀನುಗಳು ಲ್ಯಾಂಡ್ ಲಾಕ್ ಅಂದರೆ ಆ ಎಲ್ಲ ಹೊಂದಿರತಕ್ಕಂಥ ಮಾಲೀಕರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬಿ ಕರಾವ್ ಜಮೀನುಗಳನ್ನು ಆಯಾ ಮಾರುಕಟ್ಟೆ ಬೆಲೆಗೆ ಕೊಡಬೇಕು ಅಂತೇಳಿ ಕಾನೂನನ್ನು ಮಾಡ್ತಾರೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಉತ್ತರದಲ್ಲಿ ಹೇಳ್ತಾರೆ ಬಿಡಿ ಅವರೆಲ್ಲ. ಇಲ್ಲ ಕೇಳ್ಬಿಡಿ, ದಯಮಾಡಿ 10 ನಿಮಿಷ ಅವಕಾಶ ಕೊಡ್ಬೇಕು ನನಗೆ. ಎಲ್ಲ ಸದಸ್ಯರಿಗೂ ಮನವಿ ಮಾಡಿಕೊಳ್ತೇನೆ, ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಇದು. ಅಧ್ಯಕ್ಷರೇ, ಆ ಸಮಯದಲ್ಲಿ 2016 ಅರ್ಜಿ ಆಗ್ತದೆ ಅಧ್ಯಕ್ಷರೇ. ಏನನ್ನ ಜಮೀನನ್ನು ಮಂಜೂರು ಮಾಡಿಕೊಡಿ ಅಂತಲ್ಲ, ಜಮೀನನ್ನ ಇದು ಕ್ವಶನ್ ಅವರ್ಸ್ ಹೇಳ್ತದೆ ಸ್ವಾಮಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಉತ್ತರದಲ್ಲಿ ಸುರೇಶ್ ಅವ್ರ ಸಾಹೇಬ್ರೆ, ವೇಸ್ಟ್ ಮಾಡ್ತೀರಿ. ನನ್ನ ಬಗ್ಗೆ ಅಲ್ಲ 10 ನಿಮಿಷ ಕೊಡಿ ನನಗೆ. ತಮ್ಮನ್ನು ಮನವಿ ಮಾಡಿ 10 ನಿಮಿಷ ಕೊಡಿ. ಸಭಾಧ್ಯಕ್ಷ ಕೇಳ್ತಿರೋದು ಸುರೇಶ್ ಕುಮಾರ್ ಅವರೇ, ಇದು ಒಂದು 8 ವರ್ಷ ವಿಚಾರ. ಇದು ದಯಮಾಡಿ 10 ನಿಮಿಷ ಮನವಿ ಮಾಡ್ತೇನೆ ನಾನು. 10 ನಿಮಿಷ ಅವಕಾಶ ಕೊಡಿ ಬೆಳಗ್ಗೆ ಚೆಲ್ಲಲಿಕ್ಕೆ ದಯಮಾಡಿ ಪ್ಲೀಸ್. ಆಯ್ತು, ಬೇಗನೆ ಮುಗಿಸಿ. 10 ನಿಮಿಷ ಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ತಂದು ನಾವು ಮಂಜೂರು ಮಾಡಿ ಅಂತ ಕೇಳಲಿಲ್ಲ, ಅವರು ಕಾನೂನು ಪ್ರಕಾರ ಬೆಲೆ ಕೊಡಿ ಅಂತ ಕೇಳಿದ್ರು. ಅಧ್ಯಕ್ಷರೇ, ಸುಮಾರು 16 ಬಾರಿ ಜಿಲ್ಲಾಧಿಕಾರಿಗಳ ಗೌರವಾಯುತ ಕಂದಾಯ ಸಚಿವರು, ಗೌರವಾಯುತ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರು ತರಿಸ್ಕೊಂಡ್ರು. ಅದಕ್ಕೆ ತರಿಸ್ಕೊಂಡ ಕಡೆಗೆ ಆ 16 ಬಾರಿ ಕೂಡ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮಾಡಿ 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 ಸುಮಾರು 7 ವರ್ಷ ಕಳೆದ ಅಧ್ಯಕ್ಷರೇ. ನಾವು ಇನ್ನೂ ಸರ್ಕಾರ ಮಾಡಲಿಲ್ಲ. ನಾವು ಹೊಂದ್ಕೊಂಡ್ವಿ, ನಮ್ಮ ಸರ್ಕಾರ ಬರುತ್ತೆ, ಕಂದಾಯ ಮಂತ್ರಿಗಳು ಹೊರಿದ್ದಾರೆ, ಈ ಕೆಲಸ ಮಾಡ್ತಾರೆ ಅಂತ. ಕಡೆಗೆ ಅವ್ರು ಏನು ಮಾಡಿದ್ರು ಅಧ್ಯಕ್ಷರೇ, ಇದನ್ನ ಯಾವುದನ್ನು ಮಾಡದೆ ಅನಗತ್ಯವಾಗಿ ಇದನ್ನ ಮುಂದೆ ಹಾಕ್ತಾ ಬಂದರು. ಅಣ್ಣ ಒಂದು ನಿಮಿಷ ದಯಮಾಡಿ, ಅಧ್ಯಕ್ಷರೇ ಒಬ್ಬ ಮುಂದೆ ಹಾಕ್ತಾ ಬಂದರು ಅಧ್ಯಕ್ಷರೇ. ಆಗ್ತಾ ಬಂದು ಕಡೆಯಲ್ಲಿ ನಾನು ಹೋದಾಗೆಲ್ಲ ಕೂಡ ಮಾಡ್ತೀವಿ ಅಂತ ಹೇಳೋದು. 2ನೇ ಸರಿ ಬಂದಾಗ ಅಲ್ಲಿ ಇಲ್ಲ ಮತ್ತೆ ಅರ್ಜಿ DC-ಗೆ ಹೋಗಿರ್ತಾ ಇತ್ತು. ಇರಲಿ, ಇಲ್ಲ ಅಧ್ಯಕ್ಷರೇ, 1 ನಿಮಿಷ ಯಾಕೆ ಅಲ್ಲ, ಸದನ್ನಲ್ಲಿ ಏನೇನಕ್ಕೂ ಗಡ್ಡೆ ವ್ಯವಸ್ಥೆ ಆದ ಮಾಡ್ತೀವಿ ನೋಡಿ. ಇದು ಒಂದು ನನ್ನ ಭಾಗದ ಜನರ ಹೇಳಿ ಅಧ್ಯಕ್ಷರೇ, ನನ್ನ ಭಾಗದ ಜನರ ಸಮಾಧಾನ ಆಗಲಿಲ್ಲ ಉತ್ತರದಲ್ಲಿ ಅಂದ್ರೆ ಒಂದು ಮಾತು ಕೇಳಿಸ್ಕೊಂಡು ದಯವಿಟ್ಟು ಅದರ ಉತ್ತರ ಹೇಳ್ತಾರೆ ಮಂತ್ರಿಗಳು. ನಾನು ಪ್ರಶ್ನೆ ನಮಗೆ ಹೇಳಿಲ್ಲ, ಉತ್ತರ ಹೇಳ್ತಾರೆ. ಇಲ್ಲ, ಉತ್ತರ ಹೇಳ್ತಾರೆ. ಪ್ರಶ್ನೆ ಕೇಳಿಲ್ಲ, ಇನ್ನು ಉತ್ತರ ಹೇಳ್ತಾರೆ. ಇದೇ 1 ನಿಮಿಷ ಅಧ್ಯಕ್ಷರೇ. ಈಗ ಕಡೆಯಲ್ಲಿ ಏನು ಹೇಳ್ತಾರೆ ಅಂದರೆ ದಿನಾಂಕ ಇದಕ್ಕೆ ಅಧ್ಯಕ್ಷರೇ 16 ಬಾರಿಗೆ ಸುಮಾರು 1200 ಪುಟಗಳ ವರದಿ. ಅದರಲ್ಲಿ ಕೆಲವು ಇದರ ಇನ್ಸ್ಟ್ರಕ್ಷನ್ನು ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಶೀಲನೆ ಮಾಡಬೇಕು, ಛಾಯಾಚಿತ್ರದೊಂದಿಗೆ ಸಲ್ಲಿಸಬೇಕು ಅಂತ. ರೈಟ್, ಎಲ್ಲವನ್ನು ಒಪ್ತೇನೆ ಅಧ್ಯಕ್ಷ ನಾನು. ಆದರೆ ಕಡೆಯಲ್ಲಿ ಹೇಳ್ತಾರೆ, ಸ್ವಾಮಿ ಯಾಕ್ರಿ ನಿಮ್ಗೆ ಇಷ್ಟೊಂದು ಕಷ್ಟ ನಿಮಗೆ? ಬೆಳೆದವ್ರೆ ಕೂರ್ರಿ. ಹೇಳಿ ಸುರೇಶ್ ಗೌಡ್ರ ಒಂದು 5 ನಿಮಿಷ ಅವರಿಬ್ಬರೇ ಅಧ್ಯಕ್ಷರೇ. ಕಡೆಗೆ ದಿನಾಂಕ RD 44 LGK 2021 ದಿನಾಂಕ 30/6/25 1 ನಿಮಿಷ 25 ಒಂದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಡ್ತಾರೆ. ಏನಂತ, ಅತಿಕ್ರಮಣ ಮಾಡಿರ್ತಕ್ಕಂಥ ಜಮೀನನ್ನು ನೀವು ಅದನ್ನು ಸ್ವಾಧೀನಪಡಿಸ್ಕೊಂಡು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ಆದೇಶ ಕೊಡ್ತಾರೆ. ಅದಕ್ಕೆ ನಾನು ಸ್ವಾಗತಿಸ್ತೇನೆ. ಇವತ್ತು ಈ ರಾಜ್ಯದಲ್ಲಿ 15 ಲಕ್ಷ ಎಕರೆ ಇವತ್ತು ಒತ್ತುವರಿಯಾಗಿದೆ. ಎಲ್ಲವನ್ನು ಮಾಡಿ ಸ್ವಾಗತಿಸ್ತೇನೆ. ಆ ವಿಷಯ ಒಂದು ಕಡೆ. ಅಧ್ಯಕ್ಷೆ, ನನ್ನ ಪ್ರಶ್ನೆ ಇಷ್ಟೇ. ಇವತ್ತು 3 ಪ್ರಶ್ನೆ ಬರ್ತೀನಿ. ಈಗ ನೀವು ಇವರೇನು ಪಾಣಿಯಲ್ಲಿ ಕರ ಬಂದು ಬರ್ಕೊಂಡಿದ್ದಾರೆ, ಈ ಜಮೀನು
ಸರ್ಕಾರದ್ದೇ ಅಲ್ಲ. ನಾವು 10 ನಿಮಿಷ ಅವಕಾಶ ಕೊಟ್ಟರೆ ಈ ಜಮೀನು ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಅಧ್ಯಕ್ಷರೇ. ಇಲ್ಲ, ಅದು ಕ್ವಶನ್ ಕೇಳಲಿಕ್ಕೆ, ಈಗ ಕ್ವಶನ್ ಕೇಳಲಿಕ್ಕೆ 10 ನಿಮಿಷ. ಈಗ ಇವ್ರು ಹೇಳಿದ್ದಾರೆ, ನಾನು ಪ್ರಶ್ನೆ, ಈ ಜಮೀನು ಸರ್ಕಾರದ್ದೇ ಅಲ್ಲ, ಆಯ್ತು, ಅದನ್ನೇ ಇದು ಹೇಳಿ. ಪಾಣಿಯಲ್ಲಿ ನೀವು ಎಲ್ಲಿ ತಪ್ಪು ಮಾಡಿದಿರಿ ಅಂತ ನಾನು ಸದನಕ್ಕೆ ಹೇಳ್ಬೇಕಲ್ಲ ಅಧ್ಯಕ್ಷರೇ. ಯಾಕೆ ಒಂದು ಸಂಸ್ಥೆ ನಮ್ಮ ನಂಬ್ಕೊಂಡು ಬಂದಿದೆ ಅಲ್ಲಿ, ಆ ಸಂಸ್ಥೆಗೆ ಒಂದು ಸಾರ್ವಜನಿಕ ವಿಶೇಷ ಅಧಿವೇಶನ ಕರೀರಿ. ಸ್ವಾಮಿ ಇರ್ರಿ, ಒಂದು ನಿಮಿಷ ಬೆಲೆದವ್ರೆ ಇರ್ರಿ, ನೀವು ಗಂಟೆ ಮಾತಾಡ್ಲಿಲ್ವಾ? ಅರ್ಧ ಗಂಟೆ ಕನ್ವರ್ಟ್ ಮಾಡ್ರಿ, ಕೂತ್ಕೊಳ್ರಿ, ಅರ್ಧ ಗಂಟೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೇವೆ. ಕೂತ್ಕೊಳ್ಳಿ 10 ನಿಮಿಷ ದಯವಿಟ್ಟು ಮುಗಿಸ್ಬಿಡ್ಲಿ 2 ನಿಮಿಷ. ಕೂತ್ಕೊಳ್ಳಿ, ಎಷ್ಟಾತ್ ನೋಡ್ರಿ, ಕೂತ್ಕೊಳ್ರಿ 1 ನಿಮಿಷ. 12:45 ಕೂತ್ಕೊಳ್ರಿ, ಬಂದಿಲ್ಲ ಅವ್ರು. ಆಯ್ತು ಆಯ್ತು ಅಧ್ಯಕ್ಷ 5 ನಿಮಿಷ ಅಧ್ಯಕ್ಷರೇ, ಸರ್ ಮಾಧುಸ್ವಾಮಿ ಅವರು ಬೇಗ ಅವರು ಪ್ರಶ್ನೆ ಮಾಡಿದ್ರು ಸ್ವಾಮಿ ಸುರೇಶ್ ಕುಮಾರ್ ಅವರೇ ಮುಗಿಸ್ರಿ. ಅಧ್ಯಕ್ಷರೇ ನೋಡಿ, ಈ ಸಮಾಧಾನ ಸದನದಲ್ಲಿ ಒಬ್ಬ ದಲಿತ ಶಾಸಕ ಮಾತಾಡ ಕೂಡ ಬಿಡೋದಿಲ್ಲ. ಈ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಒಬ್ಬ ದಲಿತ ಶಾಸಕ ಮಾತಾಡಕ್ಕೂ ಅಡ್ಡಿಪಡಿಸ್ತಾರೆ. ಅದಲ್ಲ ಪ್ರಶ್ನೆ. ಇನ್ನೇನು ಇಡೀ ಪ್ರಶ್ನೆ ರಾಜ್ಯಕ್ಕೆ ಸರ್? ಸಂಬಂಧಪಟ್ಟಿದ್ರೆ ಏನೋ ಒಂದಿದು, ಇನ್ಯಾವುದು? ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು. 3 ಗಂಟೆ ಕ್ವಶನ್ ಹೌದು. ಡಿಸ್ಕಷನ್ ಆದ್ರೆ ಏನ್ ಅರ್ಥ ಇದು? ಯಾವುದು? ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು ಇಡೀ ಸರ್, ಹೌದು ರಾಜ್ಯಕ್ಕೆ ಎಲ್ಲಾ ಶಾಸಕ ಸೇರಿದ್ರೆ ಓಕೆ. ಸರ್. ಅದಕ್ಕೋಸ್ಕರ ನನ್ನ ಕಷ್ಟ ಹೇಳ್ಕೊಳ್ಬೇಕಲ್ಲ ನಾನು. ನೀವು ನಿಂತ್ಕೊಂಡು ನಾ ಕರೀರಿ, ಅರ್ಧ ಗಂಟೆ ಡಿಸ್ಕಷನ್ ಮಾಡಿ. ನಾನು ಕಷ್ಟ ಹೇಳ್ಬೇಕಲ್ಲ ನಾನು. ಅಧ್ಯಕ್ಷರೇ, ಈಗ ನೀವು ಅರ್ಧ ಗಂಟೆ ಕೊಡ್ತೀನಿ, ಸಮಾಧಾನ ಪಡ್ತೀನಿ, ಕೊಡಿ. ಈ ವಿಚಾರದಲ್ಲಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ, ಸರ್ಕಾರ ತಪ್ಪು ಮಾಡಿ ಎಷ್ಟು ಜನಕ್ಕೆ ಹಿಂಸೆ ಆಗಿದೆ. 1872ರಿಂದ ಸುಮಾರು 135 ವರ್ಷಗಳ ಕಾಲ ಎಲ್ಲವನ್ನು ನಾನು ಬಿಚ್ಚಿಡ್ತೇನೆ. ಕೊಡಿ, ಅರ್ಧ ಗಂಟೆ ಅವಕಾಶ ಕೊಡಿ ನನಗೆ. ಇಲ್ಲ ಅಧ್ಯಕ್ಷರೇ, 10 ನಿಮಿಷ ಅವಕಾಶ ಕೊಡಿ, ಮುಗಿಸ್ತೀನಿ. ಈಗ ಇಲ್ಲ, ಅರ್ಧ ಗಂಟೆ ಹಾಕೊಳ್ಳಿ. ಆಗದೆ ಇದ್ರೆ ಅದು 69 ಬೇಕಾದ್ರೆ ಕನ್ವರ್ಟ್ ಮಾಡೋಣ. ಅವ್ರು ಉತ್ತರ ಕೊಡ್ಲಿ, ಮೊದಲು ಉತ್ತರ ಕೊಡ್ಲಿ. ಅಲ್ಲ, ಪ್ರಶ್ನೆ ಇನ್ನು ಕೇಳ್ಬೇಕಲ್ಲ. ಮಾನ್ಯ ಶಾಸಕರು ಅರ್ಧ ಗಂಟೆ ಚರ್ಚೆಗೆ ಕೇಳಿದ್ದಾರೆ, ನಾವು ಕೂಡ ಅದಕ್ಕೆ ತಯಾರಿದ್ದೇವೆ. ಒಂದೇ ಒಂದು ನಿಮಿಷ. ಇದು ಒಂದು ಅಲ್ಲಿ ಪ್ರೈವೇಟು ಗಾಲ್ಫ್ ಕೋರ್ಸ್ ಇದೆ. ಗಾಲ್ಫ್ ಕೋರ್ಸ್ನವರು ಸರ್ಕಾರದ ಬಿ ಖರಾಬು ಜಮೀನು ಗಾಲ್ಫ್ ಕೋರ್ಸ್ ಮಧ್ಯ ಇದೆ. ಈ ಬಿ ಖರಾಬು ಜಮೀನು ಅದು ಯಾವುದು ಅಂತ ಹೇಳಿದ್ರೆ ಕಲ್ಲು ಮರಟಿ ಮತ್ತೆ ಸರವು ಅಂದರೆ ಈ ನಮ್ಮ ಅಂತಾರಾಜ್ಯ ಪ್ರದೇಶದಲ್ಲಿ ಸರವು ಅಂದರೆ ನೀರು ಹರಿಯುವಂಥ ಪ್ರದೇಶ. ಹಳ್ಳ, ತೆಲುಗು ಕನ್ನಡ ಆ ಭಾಗದಲ್ಲಿ ಸರವು ಇಟ್ಸ್ ಎ ವಾಟರ್ ಬಾಡಿ, ವಾಟರ್ ರಿಲೇಟೆಡ್, ವಾಟರ್ ವೇ, ನೀರು ಹರಿಯುವಂಥದ್ದು ಇಂಥದ್ದು. ಆಮೇಲೆ ಕಾಲ್ದಾರಿ ಸೇರಿದೆ, ಇದರಲ್ಲಿ ಕಾಲ್ದಾರಿ ಸೇರಿದೆ. ಸೊ ಕಾಲುದಾರಿ, ಸರವು ಹಾಗೂ ಕಲ್ಲು ಮರಟಿ ಇಂಥ ಪ್ರದೇಶಗಳಿಂದ ಕೂಡಿರುವಂಥ ಬಿ ಖರಾಬ್ ಜಮೀನು. ಇದರಲ್ಲಿ ಗಾಲ್ಫ್ ಕೋರ್ಸ್ನವರು ಸ್ವಲ್ಪ ಜಾಗಗಳನ್ನು ಅವರು ಗಾಲ್ಫ್ ಕೋರ್ಸ್ಗೆ ಬಳಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಲ್ಯಾಂಡ್ ಲಾಕ್ಡ್ ಇದೆ, ಇದನ್ನು ಮಂಜೂರು ಮಾಡಿ ಅಂತ ಮಾನ್ಯ ಶಾಸಕರು ಅವ್ರ ಪರವಾಗಿ ಒತ್ತಾಯ ಮಾಡಿದ್ದಾರೆ. ನನಗೆ 10 ಬಾರಿ ಭೇಟಿನೂ ಮಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಇದನ್ನ ಎಲ್ಲ ಚರ್ಚೆ ಮಾಡಿದ್ದೆ. ಮಾಡಿ ಅವ್ರೇನು ಹೇಳ್ತಾರೆ ಶಾಸಕರು, ಇದನ್ನ ಗ್ರಾಂಟ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಕಂದಾಯ ಸಚಿವರು ಕೂಡ ಇದೇ ಸದನದಲ್ಲಿ ಕೂತಿದ್ದಾರೆ. ನಾನು ಏನಾದರೂ ಹೇಳುವಂಥದ್ದು ಸರಿ ಇಲ್ಲ ಅಂದರೆ ಅವರು ಕ್ಲಾರಿಫೈ ಮಾಡ್ಬೋದು. ಯಾವ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನು ಗ್ರಾಂಟ್ ಮಾಡಬಹುದು ಅಂದರೆ ನಗರ ಮತ್ತು ನಗರ ಪ್ರದೇಶಗಳ ಸುತ್ತ ಇರತಕ್ಕಂತಹ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನು ಮಾಡಬಹುದು ಅಂತ ಮಾತ್ರ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಬಿಯಾಂಡ್ ಮೈ ಪರ್ವ್ಯೂ. ಕರೆಕ್ಟಾ ಸರ್? ತಾವು ಅಮೆಂಡ್ಮೆಂಟ್ ಮಾಡಿದ್ದು ನಗರ ಮತ್ತು ನಗರದ ಸುತ್ತ ಇರ್ತಕ್ಕಂತಹದ್ದು ಮಾತ್ರ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನು ಗ್ರಾಂಟ್ ಮಾಡಬಹುದು ಅಂತ ತಿದ್ದುಪಡಿ ಸರ್ಕಾರದಲ್ಲಿ ಮಾಡಿದ್ದಾರೆ. ಇದು ಬಂಗಾರಪೇಟೆ ನಗರದಿಂದ 5 ಕಿಲೋಮೀಟರ್ಗಿಂತ ಹೊರಗಡೆ ಇದೆ. ಸೊ ಇದು ಆ ಕಾನೂನು ತಿದ್ದುಪಡಿಯ ಪರ್ವ್ಯೂಗೆ ಬರೋದಿಲ್ಲ. ಸೊ ಅವರು ಇದನ್ನು ಆದರೂ ಕೂಡ ಕೊನೆಗೆ ಪರಿಹಾರ ಏನು ಅಂತೇಳಿ ನಾನು ಇದನ್ನು ಕ್ಯಾಬಿನೆಟ್ಗೆ ಕಳಿಸ್ಕೊಡ್ತೇನೆ. ಕಾನೂನಲ್ಲಿ ನನಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಬಹುದು ಅಂತ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಾನು ಕ್ಯಾಬಿನೆಟ್ಗೆ ಕಳಿಸ್ಕೊಟ್ಟಿದ್ದೇನೆ. ಕ್ಯಾಬಿನೆಟು
ಚೀಫ್ ಸೆಕ್ರೆಟರಿಗೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಅಲ್ಲಿಂದ ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ರು. ಅದನ್ನು ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅಂತ ಹೇಳಿದ್ರು. ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ವಿ. ಲಾ ಡಿಪಾರ್ಟ್ಮೆಂಟ್ನವರು ಫೈಲಲ್ಲಿ ಈ ರೀತಿ ಬರೆದಿದ್ದಾರೆ: ಸದರಿ ಮಂಜೂರಿ ಕೋರಿರುವ ಗಾಲ್ಫ್ ಸಂಸ್ಥೆಯು ಸುಮಾರು 40% ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಹುಲ್ಲು ಹಾಸಿಗೆ ಅಭಿವೃದ್ಧಿಪಡಿಸಿ ಕಾಂಪೌಂಡ್ ಹಾಕಿಕೊಂಡಿರುವುದನ್ನು ವರದಿಗಳ ಮೂಲಕ ತಿಳಿಸಲಾಗಿರುತ್ತದೆ. ಸದರಿ ವಿಷಯದ ಬಗ್ಗೆ ಆಡಳಿತ ಇಲಾಖೆಯು ಭೂ ಕಬಳಿಕೆ ನಿಷೇಧಕ ಕಾಯ್ದೆ 2011 ಅನ್ವಯ ಸದರಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ನೀವು ವರದಿ ನೀಡಬೇಕು ಅಂತ ಹೇಳಿದ್ದಾರೆ. ಎರಡನೇದು, ಅದೇ ರೀತಿ ಅತಿಕ್ರಮಣ ಮಾಡಿಕೊಂಡಿರುವ ಜಮೀನನ್ನು ಹಿಂಪಡೆಯುವ ಬಗ್ಗೆ ಮತ್ತು ಅನಧಿಕೃತ ಅಧಿಭೋಗಕ್ಕಾಗಿ ಕಂದಾಯ ಅಧಿನಿಯಮದಡಿ ದಂಡ ವಿಧಿಸುವ ಬಗ್ಗೆ ಹಾಗೂ ಅನಧಿಕೃತವಾಗಿ ಕೆರೆಗೆ ಸಂಪರ್ಕಿಸುವ ಸರವುಗಳನ್ನು ಅಂದರೆ ಕೆರೆಗಳನ್ನು ಅನಧಿಕೃತವಾಗಿ ಅಭಿವೃದ್ಧಿಪಡಿಸಿ ಮೂಲ ಸ್ವರೂಪವನ್ನು ನಾಶಪಡಿಸಿರುವುದಕ್ಕೆ ಸದರಿಯವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವ ಬಗ್ಗೆ, ಅದೇ ರೀತಿ ಸರ್ಕಾರಿ ಭೂಮಿಯನ್ನು ರಕ್ಷಿಸಲು ವಿಫಲರಾದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ವರದಿಯನ್ನು ನೀಡಿ ಅಂತ ಕಾನೂನು ಇಲಾಖೆಯವರು ನಮಗೆ ವಾಪಸ್ ಹಾಕಿದ್ದಾರೆ. ಸೊ ಇದಾಗಿಯೂ ಕೂಡ ಇದು ಮತ್ತೆ ಇದನ್ನೆಲ್ಲ ರಿಪೋರ್ಟ್ ತಗೊಂಡು ನಾವು ಮತ್ತೆ ವಾಪಸ್ ಕ್ಯಾಬಿನೆಟ್ಗೆ ಹೋಗುತ್ತೆ. ನಾನು ಮಾರ್ಚ್ ತಿಂಗಳಲ್ಲೇ ಕ್ಯಾಬಿನೆಟ್ಗೆ ರೆಫರ್ ಮಾಡಿದ್ದೇನೆ ಅಧ್ಯಕ್ಷರೇ. ಭೂಮಿ ಭಾಗಶಃ 40% ಸರ್ಕಾರಿ ಭೂಮಿ ಅಲ್ಲಿ ಒತ್ತುವರಿ ಆಗಿದೆ. ಕೆಲವು ಭೂಮಿಗಳನ್ನ ನಾವು ಕಂಪ್ಲೀಟ್ ಮಾಡ್ಬಿಡ್ತೇವೆ. ಲಾಸ್ಟ್ 1 ಮಿನಿಟ್. 40% ಯಾವ್ದು 40% ಅಲ್ಲಲ್ಲ, ಕಂಪ್ಲೀಟ್ ಮಾಡ್ಬಿಡ್ತೇನೆ. ಆಮೇಲೆ ಅವ್ರು ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ, ಮಾನ್ಯ ಶಾಸಕರ ರಿಕ್ವೆಸ್ಟ್ ಕಂಪ್ಲೀಟ್ ಮಾಡ್ಬಿಡ್ತೇನೆ. ಇದು ಸರ್ಕಾರಿ ಭೂಮಿಯನ್ನು ಅವರು ಒತ್ತುವರಿ ಮಾಡಿದ್ದಾರೆ ಅಂತ ವರದಿ ಬಂದಿದೆ. ಎರಡನೇದು, ಅವರು ಗ್ರ್ಯಾಂಟ್ ಮಾಡೋದಕ್ಕೆ ಇದು ನಗರ ಪ್ರದೇಶದ ಒಳಗಡೆನೂ ಇಲ್ಲ, ನಗರದ ಸರಹದ್ದಿನ ಅಂದರೆ ಬಫರಲ್ಲೂ ಕೂಡ ಇಲ್ಲ. ಸೊ ಗ್ರ್ಯಾಂಟಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು. ಆದರೂ ಕೂಡ ಮಾನ್ಯ ಶಾಸಕರ ಒತ್ತಾಯದ ಮೇರೆಗೆ ನಾನು ಇದನ್ನು ಕ್ಯಾಬಿನೆಟ್ಗೆ ರೆಫರ್ ಮಾಡಿದ್ದೇನೆ. ಈಗ ಯಾವುದೇ ಒಂದು ವಿಷಯ ಕಾನೂನಲ್ಲಿ ಅವಕಾಶ ಇಲ್ಲ, ಕಾನೂನಿಗೆ ತದ್ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸಹಮತಿ ಕೊಟ್ಟರೆ ಮಾತ್ರ ಆ ಸಬ್ಜೆಕ್ಟನ್ನು ನಾವು ಕ್ಯಾಬಿನೆಟಲ್ಲಿ ಪ್ಲೇಸ್ ಮಾಡ್ಬೋದು. ರೂಲ್ಸ್ ಏನು ಹೇಳುತ್ತೆ, ಕಾನೂನು ಪ್ರಕಾರ ಇದ್ದರೆ ನನಗೆ ಪವರ್ಸ್ ಇದೆ, ಐ ಕ್ಯಾನ್ ಮೂವ್ ಎನಿ ಫೈಲ್ ಟು ಕ್ಯಾಬಿನೆಟ್. ರೂಲ್ಸಲ್ಲಿ ಅವಕಾಶ ಇಲ್ಲ ಅಂದರೆ CM ಹ್ಯಾಸ್ ಟು ಕನ್ಸೆಂಟ್ ಈವನ್ ಫಾರ್ ದ ಪ್ರಪೋಸಲ್ ಟು ಬಿ ಪ್ಲೇಸ್ಡ್ ಇನ್ ದ ಕ್ಯಾಬಿನೆಟ್. ನಾನು ಇದನ್ನು ಮಾರ್ಚಲ್ಲಿ ಅವ್ರ ಕಚೇರಿಗೆ ಕಳಿಸ್ಕೊಟ್ಟಿದ್ದೇನೆ. ಚೀಫ್ ಸೆಕ್ರೆಟರಿ ಅವರು ಕೆಲವೆಲ್ಲ ರಿಕ್ವೈರ್ಮೆಂಟ್ ಕೇಳಿದ್ದಾರೆ, ಅದನ್ನು ರಿಪ್ಲೈ ಕೊಡಬೇಕಾಗುತ್ತೆ. ಈಗ ನೀವು ಪರಿಹಾರ ಕೇಳ್ಬೋದು, ಏನು ಒತ್ತುವರಿ ಆಗಿದೆ, ಮತ್ತೊಂದಾಗಿದೆ, ಅದು ಒಂದು ಪ್ರೈವೇಟ್ ಗಾಲ್ಫ್ ಕೋರ್ಸ್ ಇದೆ, ಇದೆಲ್ಲ ಇರಲಿ. ನನ್ನ ಲೆವೆಲಲ್ಲಿ ನಾನು ಏನು ಮಾಡ್ಬೋದು ಅಂದರೆ, ನನಗೆ ಕಾನೂನಲ್ಲಿ ಅವಕಾಶ ಇರೋದು ಏನಂದರೆ, ನಾನು ಬೇಕಾದರೆ ಜಾಗವನ್ನು ಅದ್ಲಿ ಬದಲಿ ಮಾಡಿಕೊಡ್ಬೋದು. ಪಥ ಬದಲಾವಣೆ ಅನ್ನೋದನ್ನು ಸ್ವಲ್ಪ ನಾನು ರಿಲ್ಯಾಕ್ಸ್ ಮಾಡಿ ಅದನ್ನು ಒಂದು ಆ್ಯಕ್ಚುಲಿ ಬರೋದಿಲ್ಲ, ಆದರೂ ಕೂಡ ಸಹಾಯ ಮಾಡಬೇಕು ನನ್ನ ಹಂತದಲ್ಲಿ ಅಂತ ಹೇಳಿದರೆ, ರೂಲ್ಸನ್ನು ಫ್ಲೆಕ್ಸ್ ಮಾಡಿ ಅಂತಲೂ ಕೂಡ ಹೇಳಿದರೆ ಅದಲಿ ಬದಲಿ ಮಾಡ್ಬೋದು. ಬಿಟ್ಟರೆ ಗ್ರ್ಯಾಂಟ್ ಮಾಡಲಿಕ್ಕೆ ನನಗೆ ಪವರ್ಸ್ ಇಲ್ಲ. ಅಲ್ಟಿಮೇಟ್ಲಿ ಫೈಲು ಕ್ಯಾಬಿನೆಟ್ಗೆ ಹೋಗಿದೆ. ಕಾನೂನು ಇಲಾಖೆಯವರು ಇದು ಅತಿಕ್ರಮಣ ಆಗಿದೆ, ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಶಾಸಕರ ಒತ್ತಾಯಕ್ಕೆ ನಾನು ಕ್ಯಾಬಿನೆಟ್ಗೆ ಪುಟಪ್ ಮಾಡಿದ್ದೇನೆ ಅಧ್ಯಕ್ಷರು. ಇಷ್ಟು ವಿಷಯವನ್ನು ಅವ್ರ ಗಮನಕ್ಕೂ ತರ್ತೇನೆ. ಮುಂದೆ ಇನ್ನೇನಾದರೂ ಹೆಚ್ಚಿಗೆ ಚರ್ಚೆ ಬೇಕು ಅಂದರೆ ವಿ ಆರ್ ರೆಡಿ ಫಾರ್ ಡಿಸ್ಕಷನ್. ಒಂದು ಪ್ರಶ್ನೆ, ನಾವಿಲ್ಲಿ ಮಂಜೂರಾತಿ ಕೇಳಲಿಲ್ಲ, ಮುಪ್ಪತ್ತಾಗಿ ಮಂಜೂರಾತಿ ಕೇಳಲಿಲ್ಲ. ಅಧ್ಯಕ್ಷೆ, ನನ್ನ ಮುಖ್ಯವಾದ ಪ್ರಶ್ನೆ, ಇಷ್ಟೊತ್ತು ಏನು ಸರ್ಕಾರಿ ಜಮೀನು ಅಂತ ಹೇಳಿದ್ರು, ಅದು ಸರ್ಕಾರಿ ಜಮೀನೇ ಅಲ್ಲ. ಓಕೆ, ಅದಕ್ಕೆ ನಾನು ವಿವರಣೆ ಕೊಡ್ತೀನಿ. ನಾವು 10 ನಿಮಿಷ ಅಲೋ ಮಾಡಿದ್ರೆ ವಿವರಣೆ ಕೊಡ್ತೇನೆ. ಈಗಲೇ ಅದು ಸರ್ಕಾರಿ ಜಮೀನು ಅಲ್ಲ. ಮಾನ್ಯ ಶಾಸಕರಲ್ಲಿ ಸರ್ಕಾರಿ ಜಮೀನು ಎಲ್ಲ ಶಾಸಕರಿಗೂ ಸರ್ಕಾರಿ ಜಮೀನೇ ಅಲ್ಲ, ಅವ್ರು ಬಿಡಲ್ಲ. ಸರ್ಕಾರಿ ಜಮೀನೇ ಅಲ್ಲ, ಯಾಕಂದ್ರೆ ಅನ್ನೋದಕ್ಕೆ ನಾನು ದಾಖಲೆ ಸಮೇತ ಪ್ರೂವ್ ಮಾಡ್ತೇನೆ. ಆಯ್ತು, ಒಂದ್ ಸೆಕೆಂಡ್. ನಾ ಹೇಳ್ತೇನೆ ಅವ್ರಿಗೆ. ನಾರಾಯಣ ಸ್ವಾಮಿ ಅಧ್ಯಕ್ಷರೇ, ಸದಸ್ಯರಲ್ಲಿ ಒಂದೇ ಅಂಶ ನೀವು ಕೇಳಿದಕ್ಕೆ ಉತ್ತರ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆಯಲ್ಲಿ ಇದು ಸರ್ಕಾರಿ ಜಮೀನೇ ಅಲ್ಲ ಅನ್ನುವಂಥದ್ದು ಪ್ರಶ್ನೆಯಲ್ಲಿ ಬಂದಿಲ್ಲ. ಕರೆಕ್ಟ್. ಅವರು ಈಗ ಹೊಸ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಇದು ಬಿ ಖರಾಬೆ ಅಲ್ಲ, ಇದು ಗೌರ್ಮೆಂಟ್ ಲ್ಯಾಂಡೇ ಅಲ್ಲ.
ಇದು ಹಿಡುವಳಿದಾರರಿಗೆ ಸೇರಬೇಕಾಗಿದ್ದು ಅನ್ನೋಂಥ ಅದನ್ನು ಅವರು ಈಗ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು ಹೊಸ ವಿಷಯ. ನನಗೂ ಇಲ್ಲಿವರೆಗೂ ಅವರು ನನ್ನ ಭೇಟಿ ಮಾಡಿದಾಗಲೂ ಕೂಡ ಅವರು ಹೇಳಿರಲಿಲ್ಲ. ಇವತ್ತು ಹೊಸ ವಿಷಯ ಹೇಳಿದ್ದಾರೆ. ನಾವು ಅದನ್ನು ಪರಿಶೀಲನೆ ಮಾಡೋದಕ್ಕೆ ನಾನು ತಯಾರಿದ್ದೇನೆ. ಅವರು ದಾಖಲೆ ಕೊಡಲಿ. ನಾನು ಬೆಂಗಳೂರು RC ನೇತೃತ್ವದಲ್ಲಿ ಆ ಪರಿಶೀಲನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತೇವೆ. ವಿತ್ ಪರಿಶೀಲನೆ ಮಾಡ್ತೇವೆ. ಅಧ್ಯಕ್ಷರೇ, ನಾನು ಅದು ಸರ್ಕಾರಿ ಜಮೀನು ಅಲ್ಲ ಅನ್ನೋದಕ್ಕೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಜಮೀನು ಅಲ್ಲದೆ ಇರೋದನ್ನ ಅಧಿಕಾರಿಗಳು ಪಾಣಿಯಲ್ಲಿ ಬರೆದು ಇಷ್ಟೆಲ್ಲ ಕಷ್ಟ ಕೊಟ್ರಲ್ಲ, ಯಾರ ಮೇಲೆ ಕ್ರಮ ತಗೋಬೇಕು? 1800 ಅಧ್ಯಕ್ಷರೇ 1871ರಲ್ಲಿ ಪೂರಾ ಗ್ರಾಮವನ್ನು ಜೋಡಿದಾರ ಮಾರಿದ್ರಲ್ಲ, ಅವ್ರ ಮೇಲೆ ತಗೋಬೇಕಾ? ಅದಾದ ನಂತರ 1959ರಲ್ಲಿ ಇದು ಸರ್ಕಾರಕ್ಕೆ ವೆಸ್ಟೆಡ್ ಆಯಿತು. ಆಯ್ತು, ಈಗ ಮುಗಿಸ್ಬೇಕು. ಅಧ್ಯಕ್ಷರೇ, ಅವ್ರು ಹೇಳೋದು ಬಹಳ ಗಂಭೀರವಾದಂಥ ವಿಷಯ. ನನ್ನ ಪ್ರಕಾರ ನಮ್ಮ ಸರ್ವೆ ರೆಕಾರ್ಡ್ಸ್ ಅಲ್ಲಿ ಬಿ ಖರಾಬ್ ಇರೋದು ತಪ್ಪಾಗ್ಲಿಕ್ಕೆ ಸಾಧ್ಯ. ಬಟ್ ಅಲ್ಲ, ನಾವು ರೂಲ್ ಔಟ್ ಮಾಡ್ತಾ ಇಲ್ಲ, ಪರಿಶೀಲನೆ ಮಾಡ್ತೇವೆ. ನಾವು ಅರ್ಧ ಗಂಟೆ ಚರ್ಚೆ ಕೊಡಿ, ನಾನು ಸಂಪೂರ್ಣ ದಾಖಲೆ ಸಮೇತ ಕೊಡ್ತೇನೆ. ಓಕೆ. ಯಾಕಂದ್ರೆ ಇಲ್ಲಿ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿಕೊಳ್ಳೋದಕ್ಕೆ ಇಷ್ಟ ತೊಂದರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ. ಓಕೆ. ಇದೇನು ತೊಂದರೆ ಕೊಡ್ತಾ ಇಲ್ಲ, ಕಣ್ಣಲ್ಲಿ ರಕ್ತ ಬರಿಸ್ತಾ ಇದ್ದಾರೆ. ಈಗ ಶಾಸಕರು ಈಗ ರೀಜನಲ್ ಕಮಿಷನ್ ರೀಜನಲ್ ಕಮಿಷನ್ ಮುಖಾಂತರ ತನಿಖೆ ಮಾಡ್ತಂತ ಹೇಳಿದ್ದಾರೆ. ಇನ್ನೂ ಪ್ರಶ್ನೆ ಇದೆ, ಅದು ಬೇಕಾದ್ರೆ ಮತ್ತೆ ನಿಮಗೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡ್ತೇನೆ. ಚರ್ಚೆ ಹೇಳಿ, ದಯವಿಟ್ಟು ಡೇಟ್ ಕೊಡಿ.